ಸ್ನೇಹಿತರೆ, ಚಂದನ್ ಮತ್ತು ನಿವೇದಿತಾ ದೂರಾಗಲು ಸೃಜನ್ ಕಾರಣನಾ? ನಿಜಕ್ಕೂ ಗಿರಿಜಾ ಲೋಕೇಶ್ ಹೇಳಿದ್ದೇನು? ನಿವೇದಿತಾಗೂ ಸೃಜನ್ಗೂ ಸಂಬಂಧವಿತ್ತ? ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ತೆಗೆದುಕೊಂಡಿದ್ದು ತಪ್ಪು ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಸಂಸಾರದಲ್ಲಿ ಸಮರಸವಿದ್ದರೆ ಮಾತ್ರ ಹೊಂದಾಣಿಕೆ ಗಟ್ಟಿಯಾಗಲು ಸಾಧ್ಯ. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಅದನ್ನ ಮೂರನೇ ವ್ಯಕ್ತಿಯ ನಡುವೆ ತೋರಿಸಿಕೊಂಡಾಗ ಅಥವಾ ಇದರಲ್ಲಿ ಮೂರನೇ ವ್ಯಕ್ತಿ ಮೂಗು ತೂರಿಸಿದಾಗ ಚಿಕ್ಕ ಸಮಸ್ಯೆ ಕೂಡ ದೊಡ್ಡದಾಗುತ್ತದೆ. ವಿಚಾರ ವಿಚ್ಛೇದನ ಹಂತದವರೆಗೆ ತಲುಪುತ್ತೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರವಾಗಲು ಕೂಡ ಈ ಮೂರನೇ ವ್ಯಕ್ತಿಯ ಕಾರಣ ಅನ್ನುವುದು ಅನೇಕರ ಅಭಿಪ್ರಾಯ. ಇದಕ್ಕೆ ಪೂರಕವಾಗಿ ಚಂದನ್ ಮತ್ತು ನಿವೇದಿತಾ ದೂರವಾದಾಗ ಸೃಜನ್ ಲೋಕೇಶ್ ಹೆಸರು ಕೇಳಿ ಬಂದಿತ್ತು. ಇನ್ನು ಸೃಜನ್ ಲೋಕೇಶ್ ಅವರನ್ನ ಒಂದು ವರ್ಗ ಟ್ರೋಲ್ ಕೂಡ ಮಾಡಿತ್ತು. ನಿಜ, ಇದೆಲ್ಲ ಆದ ನಂತರ ಖುದ್ದು ಚಂದನ್ ಮತ್ತು ನಿವೇದಿತಾ ಹರಡಿರುವ ಈ ಸುದ್ದಿ ಎಲ್ಲ ಸುಳ್ಳು ಎಂದಿದ್ದರು. ನಾವು ದೂರವಾಗುತ್ತಿರುವುದು ಹೊಂದಾಣಿಕೆಯ ಕೊರತೆಯಿಂದ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲವೆಂದಿದ್ದರು. ಆದರೂ ಅದ್ಯಾಕೋ ಕೆಲವರಿಗೆ ಅವತ್ತು ಸಮಾಧಾನವಾಗಿರಲಿಲ್ಲ. ಇವತ್ತು ಕೂಡ ಅನೇಕರಲ್ಲಿರುವ ಈ ಅನುಮಾನ ದೂರವಾಗಿಲ್ಲ. ಹೀಗಿರುವಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮುರಿದು ಬಿದ್ದ ದಾಂಪತ್ಯದ ಬಗ್ಗೆ ಸೃಜನ್ ಅವರ ತಾಯಿ ಗಿರಿಜಾ ಲೋಕೇಶ್ ಮಾತನಾಡಿದ್ದಾರೆ. ಜನ ಇರೋದೇ ಮಾತನಾಡೋಕೆ ಎಂದಿದ್ದಾರೆ. ಇನ್ನು KFI ಯೂಟ್ಯೂಬ್ ಚಾನಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಗಿರಿಜಾ ಲೋಕೇಶ್, ನನಗೆ ಮೊದಲು ಅದರ ಬಗ್ಗೆ ಗೊತ್ತೇ ಇಲ್ಲ, ನಾನು ಅದರ ಬಗ್ಗೆ ನೋಡಿಯೂ ಇಲ್ಲ, ಕೇಳಿಸಿಕೊಂಡಿಯೂ ಇಲ್ಲ ಎಂದಿದ್ದಾರೆ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಏನೇ ಹೀಗೆ ಬಂದಿದೆ ಎಂದಾಗ, ಹೌದು ಬಂದಿದೆಯಾ, ಏನಂತ ಬಂದಿದೆ ಅಂತ ನಾನು ಅವರನ್ನೇ ಕೇಳ್ತಾ ಇದ್ದೆ ಎಂದಿರುವ ಗಿರಿಜಾ ಲೋಕೇಶ್, ನಮ್ಮನೆಯಲ್ಲಿ ಅದೆಲ್ಲ ಬಂದಾಗ ನಾವು ನಾಗಾಡುತ್ತಿದ್ವಿ. ಏನು ಇದು ಸೃಜಾ, ನಿನ್ ಮೇಲೆ ಈ ತರ ಎಲ್ಲ ಬಂದಿದೆ ಎಂದು ಮಾತನಾಡಿದ್ವಿ ಎಂದಿದ್ದಾರೆ. ಇನ್ನು ಅವರಿಬ್ಬರು ನಮ್ಮ ಮನೆಯಲ್ಲಿರುವ ಹುಡುಗರು. ಅವರು ಶನಿವಾರ ಭಾನುವಾರ ನಾವೆಲ್ಲ ಹೊರಗಡೆ ಹೋಗ್ತಿದ್ವಿ, ಬರ್ತಿದ್ವಿ, ನಾವು ಜೊತೆಯಲ್ಲಿ ಹೋಗ್ತಿದ್ದೆ, ಕುಣಿಯೋದು, ಕುಪ್ಪಳಿಸೋದು ಎಂದಿರುವ ಗಿರಿಜಾ ಲೋಕೇಶ್ ಅವರು ಇರುವಾಗ ಕೂಡ ನಮ್ಮ ಮನೆ ಪಾರ್ಟಿಗೆ ಫೇಮಸ್. ಹೀಗಿದ್ದಾಗ ಇದೆಲ್ಲ ಬಂದಾಗ ನನಗೆ ಗೊತ್ತೇ ಇರಲಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಉತ್ಪ್ರೇಕ್ಷೆ ಅಲ್ಲ, ನಿಜ ಹೇಳ್ತೀನಿ, ನಾನು ನನ್ನ ಸೊಸೆ ಎಲ್ಲರೂ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಏನೇ ನಿನ್ ಗಂಡನ ಬಗ್ಗೆ ಹೀಗೆಲ್ಲ ಬರ್ತಿದೆ ಅಂತ ಸೊಸೆ ಹತ್ರ ಕುಂತೆ ತಮಾಷೆ ಮಾಡ್ತಿದ್ದೆ ಅಂದಿದ್ದಾರೆ. ಇನ್ನು ಮುಂದುವರೆದು, ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಆ ತರಹದ ಘಟನೆಗಳಾಗಿಲ್ಲ, ಆಗೋದೂ ಇಲ್ಲ, ದೇವರ ದಯೆಯಿಂದ ಆಗಬಾರ್ದು ಎನ್ನುವ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಜನರಿರೋದೇ ಕಮೆಂಟ್ ಮಾಡೋಕೆ, ತೆಗಳೋಕೆ ಅಥವಾ ಅವರಿಗೇನು ಖುಷಿ ಬರುತ್ತೋ ಆ ತರ ಮಾತನಾಡುವುದಕ್ಕೆ. ನಾವು ಸರಿ ಇದ್ದಾಗ ತಲೆ ಕಳಿಸಿಕೊಳ್ಳುವ ಅವಶ್ಯಕತೆನೇ ಇಲ್ಲ ಎಂದು ಹೇಳಿದ್ದಾರೆ. ಇವರಿಬ್ಬರು ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅಂದಾಗ ನನಗೆ ತುಂಬಾ ಬೇಜಾರಾಯಿತು ಎಂದಿದ್ದಾರೆ ಗಿರಿಜಾ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.